ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ 70 ತುಂಬಾ ಯೂಸ್ಫುಲ್ ಆಗುವಂಥ ಸೆಂಟೆನ್ಸಸ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಹಾಗಿದ್ರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಆಲ್ ಮೈ ವೀಡಿಯೋಸ್. ಹಾಗಿದ್ರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸೆಂಟೆನ್ಸ್, ನಾನು ನಿಮಗಾಗಿ ಕಾಯುತ್ತಿದ್ದೇನೆ. ಅಂದರೆ ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು. ನೆಕ್ಸ್ಟ್, ನಾನು ನಿಮಗೆ ನಂತರ ಕರೆ ಮಾಡುತ್ತೇನೆ. ಐ ವಿಲ್ ಕಾಲ್ ಯು ಲೇಟರ್. ಐ ವಿಲ್ ಕಾಲ್ ಯು ಲೇಟರ್. ಅವಳು ಈಗಾಗಲೇ ಹೊರಟಿದ್ದಾಳೆ. ಶಿ ಹ್ಯಾಸ್ ಆಲ್ರೆಡಿ ಲೆಫ್ಟ್. ಶಿ ಹ್ಯಾಸ್ ಆಲ್ರೆಡಿ ಲೆಫ್ಟ್. ನನಗೆ ಇಂದು ಆರೋಗ್ಯ ಚೆನ್ನಾಗಿಲ್ಲ. ಐ ಆಮ್ ನಾಟ್ ಫೀಲಿಂಗ್ ವೆಲ್ ಟುಡೇ. ಐ ಆಮ್ ನಾಟ್ ಫೀಲಿಂಗ್ ವೆಲ್ ಟುಡೇ. ದಯವಿಟ್ಟು ಅದನ್ನು ಮತ್ತೆ ಹೇಳಬಹುದಾ? ಅಂದರೆ ಕ್ಯಾನ್ ಯು ಪ್ಲೀಸ್ ರಿಪೀಟ್ ದ್ಯಾಟ್? ಕ್ಯಾನ್ ಯು ಪ್ಲೀಸ್ ರಿಪೀಟ್ ದ್ಯಾಟ್? ನಾನು ಅದನ್ನು ಅರ್ಥ ಮಾಡಿಕೊಂಡಿಲ್ಲ. ಅಂದರೆ ಐ ಡಿಂಟ್ ಮೀನ್ ದ್ಯಾಟ್. I didn't mean that. ನಾನು ನನ್ನ ಶ್ರೇಷ್ಠ ಪ್ರಯತ್ನ ಮಾಡುತ್ತಿದ್ದೇನೆ. ಮೀನ್ಸ್ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ನೆಕ್ಸ್ಟ್ ಸೆಂಟೆನ್ಸ್, ಅವನು ಈಗ ತುಂಬ ಬ್ಯುಸಿಯಾಗಿದ್ದಾನೆ. ಹಿ ಈಸ್ ವೆರಿ ಬ್ಯುಸಿ ರೈಟ್ ನೌ. ಹಿ ಈಸ್ ವೆರಿ ಬ್ಯುಸಿ ರೈಟ್ ನೌ. ನಾವು ಈಗ ಹೊರಡಬೇಕು. ವಿ ಶುಡ್ ಲೀವ್ ನೌ. ವಿ ಶುಡ್ ಲೀವ್ ನೌ. ಇಂದು ಮಳೆ ಬೀಳಬಹುದು. ಅಂದರೆ ಇಟ್ ಮೈಟ್ ರೇನ್ ಟುಡೇ. ಇಟ್ ಮೈಟ್ ರೇನ್ ಟುಡೇ. ನಾನು ಇದನ್ನು ಮೊದಲು ನೋಡಿಲ್ಲ. ಐ ಹ್ಯಾವ್ ನೆವರ್ ಸೀನ್ ದಿಸ್ ಬಿಫೋರ್. I have never seen this before. ದಯವಿಟ್ಟು ನಿಧಾನವಾಗಿ ಮಾತನಾಡಿ. Please speak slowly. Please speak slowly. ನಾನು 10 ನಿಮಿಷಗಳಲ್ಲಿ ಅಲ್ಲಿ ಇರುತ್ತೇನೆ. I will be there in 10 minutes. I will be there in 10 minutes. ಅವನು ನನ್ನೊಂದಿಗೆ ಬರುತ್ತಿದ್ದಾನೆ. He is coming with me. He is coming with me. ನಾನು ನಿಮ್ಮೊಂದಿಗೆ ಒಪ್ಪುವುದಿಲ್ಲ. I do not agree with you. I do not agree with you. ಅದು ನನ್ನ ತಪ್ಪಲ್ಲ. That is not my fault. That is not my fault. ನನಗೆ ಸ್ವಲ್ಪ ಸಮಯ ಬೇಕು. I need some time. I need some time. ನಾನು ಅದನ್ನು ಯೋಚಿಸಲ. ಅಂದರೆ ಲೆಟ್ ಮಿ ಥಿಂಕ್ ಅಬೌಟ್ ಇಟ್. ಲೆಟ್ ಮಿ ಥಿಂಕ್ ಅಬೌಟ್ ಇಟ್. ನಾನು ನಿಮಗೆ ಕರೆ ಮಾಡಲು ಮರೆತಿದ್ದೇನೆ. ಐ ಫಾರ್ಗಟ್ ಟು ಕಾಲ್ ಯು. ಐ ಫಾರ್ಗಟ್ ಟು ಕಾಲ್ ಯು. ಅವಳು ತುಂಬ ಪ್ರತಿಭಾವಂತಳು. ಅಂದರೆ ಶಿ ಈಸ್ ವೆರಿ ಟ್ಯಾಲೆಂಟೆಡ್. ಶಿ ಈಸ್ ವೆರಿ ಟ್ಯಾಲೆಂಟೆಡ್. ನಾನು ಪ್ರವಾಸವನ್ನು ಯೋಜಿಸುತ್ತಿದ್ದೇವೆ. ಅಂದರೆ ವಿ ಆರ್ ಪ್ಲ್ಯಾನಿಂಗ್ ಎ ಟ್ರಿಪ್. ವಿ ಆರ್ ಪ್ಲ್ಯಾನಿಂಗ್ ಎ ಟ್ರಿಪ್. ನಾನು ನನ್ನ ಕೆಲಸವನ್ನು ಮುಗಿಸಿದ್ದೇನೆ. ಐ ಹ್ಯಾವ್ ಕಂಪ್ಲೀಟೆಡ್ ಮೈ ವರ್ಕ್. ಐ ಹ್ಯಾವ್ ಕಂಪ್ಲೀಟೆಡ್ ಮೈ ವರ್ಕ್. ಅವನು ಮನೆಯಲ್ಲಿರಲಿಲ್ಲ. He was not at home. He was not at home. ನಾನು ನಾಳೆ ಮತ್ತೆ ಪ್ರಯತ್ನಿಸುತ್ತೇನೆ. I will try again tomorrow. I will try again tomorrow. ದಯವಿಟ್ಟು ಒಂದು ಕ್ಷಣ ಕಾಯಿರಿ. Please wait for a moment. Please wait for a moment. ನಾನು ನನ್ನ ಫೋನ್ ಹುಡುಕುತ್ತಿದ್ದೇನೆ.
ಮೀನ್ಸ್ ಐ ಆಮ್ ಲುಕಿಂಗ್ ಫಾರ್ ಮೈ ಫೋನ್. ಐ ಆಮ್ ಲುಕಿಂಗ್ ಫಾರ್ ಮೈ ಫೋನ್. ಅವಳು ಫೋನ್ನಲ್ಲಿ ಮಾತನಾಡುತ್ತಿದ್ದಾಳೆ. ಶಿ ಈಸ್ ಟಾಕಿಂಗ್ ಆನ್ ದ ಫೋನ್. ಶಿ ಈಸ್ ಟಾಕಿಂಗ್ ಆನ್ ದ ಫೋನ್. ನನಗೆ ಸಾಕಷ್ಟು ಹಣ ಇಲ್ಲ ಅಂದರೆ ಐ ಡೋಂಟ್ ಹ್ಯಾವ್ ಎನಫ್ ಮನಿ. ಐ ಡೋಂಟ್ ಹ್ಯಾವ್ ಎನಫ್ ಮನಿ. ಇದು ತುಂಬ ಮುಖ್ಯ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಸಾಧ್ಯವಾದರೆ ನಿಮಗೆ ಸಹಾಯ ಮಾಡುತ್ತೇನೆ ಅಂದರೆ ಐ ವಿಲ್ ಹೆಲ್ಪ್ ಯು ಇಫ್ ಐ ಕ್ಯಾನ್. ಐ ವಿಲ್ ಹೆಲ್ಪ್ ಯು ಇಫ್ ಐ ಕ್ಯಾನ್. ಅವನು ಸತ್ಯ ಹೇಳುತ್ತಿಲ್ಲ. ಹಿ ಈಸ್ ನಾಟ್ ಟೆಲ್ಲಿಂಗ್ ದ ಟ್ರೂತ್. ಹಿ ಈಸ್ ನಾಟ್ ಟೆಲ್ಲಿಂಗ್ ದ ಟ್ರೂತ್. ನೆಕ್ಸ್ಟ್, ನನಗೆ ಇಂದು ತುಂಬ ಕೆಲಸ ಇದೆ ಅಂದರೆ ಐ ಹ್ಯಾವ್ ಎ ಲಾಟ್ ಆಫ್ ವರ್ಕ್ ಟುಡೇ. ಐ ಹ್ಯಾವ್ ಎ ಲಾಟ್ ಆಫ್ ವರ್ಕ್ ಟುಡೇ. ಅವಳು ಬೇಗ ಕಲಿಯುತ್ತಿದ್ದಾಳೆ. ಶಿ ಈಸ್ ಲರ್ನಿಂಗ್ ಫಾಸ್ಟ್. ಶಿ ಈಸ್ ಲರ್ನಿಂಗ್ ಫಾಸ್ಟ್. ನಾನು ನಿಮಗೆ ಶೀಘ್ರದಲ್ಲೇ ತಿಳಿಸುತ್ತೇನೆ. ಐ ವಿಲ್ ಇನ್ಫಾರ್ಮ್ ಯು ಸೂನ್. ಐ ವಿಲ್ ಇನ್ಫಾರ್ಮ್ ಯು ಸೂನ್. ಅವರು ನಾಳೆ ಬರುತ್ತಿದ್ದಾರೆ. ದೇ ಆರ್ ಕಮಿಂಗ್ ಟುಮಾರೋ. ದೇ ಆರ್ ಕಮಿಂಗ್ ಟುಮಾರೋ. ನೆಕ್ಸ್ಟ್ ಸೆಂಟೆನ್ಸ್, ನಾನು ನನ್ನ ಇಂಗ್ಲಿಷ್ ಸುಧಾರಿಸಬೇಕು. ಐ ನೀಡ್ ಟು ಇಂಪ್ರೂವ್ ಮೈ ಇಂಗ್ಲಿಷ್. ಐ ನೀಡ್ ಟು ಇಂಪ್ರೂವ್ ಮೈ ಇಂಗ್ಲಿಷ್. ಈ ಸ್ಥಳ ತುಂಬ ಜನಜಂಗುಳಿಯಾಗಿದೆ ಅಂದರೆ ದಿಸ್ ಪ್ಲೇಸ್ ಈಸ್ ವೆರಿ ಕ್ರೌಡೆಡ್. ದಿಸ್ ಪ್ಲೇಸ್ ಈಸ್ ವೆರಿ ಕ್ರೌಡೆಡ್. ನನಗೆ ಇದರಲ್ಲಿ ಆಸಕ್ತಿ ಇಲ್ಲ ಮೀನ್ಸ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಿಸ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಿಸ್. ಅವನು ಹಾಡುವುದರಲ್ಲಿ ಒಳ್ಳೆಯವನು ಅಂದರೆ ಹಿ ಈಸ್ ಗುಡ್ ಎಟ್ ಸಿಂಗಿಂಗ್. ಹಿ ಈಸ್ ಗುಡ್ ಎಟ್ ಸಿಂಗಿಂಗ್. ನಾನು ನಾಳೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಐ ವಿಲ್ ಮೀಟ್ ಯು ಟುಮಾರೋ. ಐ ವಿಲ್ ಮೀಟ್ ಯು ಟುಮಾರೋ. ಅವಳು ಶಾಲೆಗೆ ಹೋಗಿದ್ದಾಳೆ. ಶಿ ಹ್ಯಾಸ್ ಗಾನ್ ಟು ಸ್ಕೂಲ್. ಶಿ ಹ್ಯಾಸ್ ಗಾನ್ ಟು ಸ್ಕೂಲ್. ನಾನು ಬಸ್ಗಾಗಿ ಕಾಯುತ್ತಿದ್ದೇನೆ. ಐ ಆಮ್ ವೇಟಿಂಗ್ ಫಾರ್ ದ ಬಸ್. ಐ ಆಮ್ ವೇಟಿಂಗ್ ಫಾರ್ ದ ಬಸ್. ದಯವಿಟ್ಟು ನನ್ನನ್ನು ಅಡ್ಡಿಪಡಿಸಬೇಡಿ. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ನೆಕ್ಸ್ಟ್ ಸೆಂಟೆನ್ಸ್, ನಾನು ನನ್ನ ಕೀಗಳನ್ನು ಕಳೆದುಕೊಂಡಿದ್ದೇನೆ ಅಂದರೆ ಐ ಹ್ಯಾವ್ ಲಾಸ್ಟ್ ಮೈ ಕೀಸ್. ಐ ಹ್ಯಾವ್ ಲಾಸ್ಟ್ ಮೈ ಕೀಸ್. ಅವನು ಮನೆಯಿಂದ ಕೆಲಸ ಮಾಡುತ್ತಿದ್ದಾನೆ. ಹಿ ಈಸ್ ವರ್ಕಿಂಗ್ ಫ್ರಮ್ ಹೋಮ್. ಹಿ ಈಸ್ ವರ್ಕಿಂಗ್ ಫ್ರಮ್ ಹೋಮ್. ನಾನು ಸಾಧ್ಯವಾದಷ್ಟು ಬೇಗ ಬರುತ್ತೇನೆ. ಐ ವಿಲ್ ಕಮ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಐ ವಿಲ್ ಕಮ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಕತ್ತಲಾಗುತ್ತಿದೆ ಮೀನ್ಸ್ ಇಟ್ ಈಸ್ ಗೆಟಿಂಗ್ ಡಾರ್ಕ್. ಇಟ್ ಈಸ್ ಗೆಟಿಂಗ್ ಡಾರ್ಕ್. ತಡವಾಗುತ್ತಿದ್ದೇನೆ. ಐ ಆಮ್ ರನ್ನಿಂಗ್ ಲೇಟ್. ಐ ಆಮ್ ರನ್ನಿಂಗ್ ಲೇಟ್. ಅವಳು ಇಂದು ತುಂಬ ಸಂತೋಷವಾಗಿ ಕಾಣುತ್ತಾಳೆ ಮೀನ್ಸ್ ಶಿ ಲುಕ್ಸ್ ವೆರಿ ಹ್ಯಾಪಿ ಟುಡೇ. ಶಿ ಲುಕ್ಸ್ ವೆರಿ ಹ್ಯಾಪಿ ಟುಡೇ. ನೆಕ್ಸ್ಟ್ ಸೆಂಟೆನ್ಸ್, ನನಗೆ ಯಾವುದೇ ಕಲ್ಪನೆ ಇಲ್ಲ ಮೀನ್ಸ್ ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ. ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ. ಇದು ಒಳ್ಳೆಯ ಅವಕಾಶ. ದಿಸ್ ಈಸ್ ಎ ಗುಡ್ ಅಪರ್ಚುನಿಟಿ. ದಿಸ್ ಈಸ್ ಎ ಗುಡ್ ಅಪರ್ಚುನಿಟಿ. ನಾನು ಇದನ್ನು ಮರೆತೇನೂ ಇಲ್ಲ ಅಂದರೆ ಐ ವಿಲ್ ನಾಟ್ ಫರ್ಗೆಟ್ ದಿಸ್. ಐ ವಿಲ್ ನಾಟ್ ಫರ್ಗೆಟ್ ದಿಸ್. ನೆಕ್ಸ್ಟ್ ಸೆಂಟೆನ್ಸ್, ಅವನು ಎಲ್ಲವನ್ನೂ ಸ್ಪಷ್ಟವಾಗಿ ವಿವರಿಸಿದ
means he explained everything clearly. He explained everything clearly. ನನಗೆ ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಇದೆ. ಐ ಆಮ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ನ್ಯೂ ಥಿಂಗ್ಸ್. ಐ ಆಮ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ನ್ಯೂ ಥಿಂಗ್ಸ್. ನಾವು ಎಲ್ಲರನ್ನೂ ಗೌರವಿಸಬೇಕು. ಅಂದರೆ ವಿ ಮಸ್ಟ್ ರೆಸ್ಪೆಕ್ಟ್ ಎವ್ರಿ ಒನ್. ವಿ ಮಸ್ಟ್ ರೆಸ್ಪೆಕ್ಟ್ ಎವ್ರಿ ಒನ್. ನನಗೆ ಈಗ ಬಹಳ ಉತ್ತಮವಾಗಿ ಅನ್ನಿಸುತ್ತಿದೆ. ಐ ಆಮ್ ಫೀಲಿಂಗ್ ಮಚ್ ಬೆಟರ್ ನೌ. ಐ ಆಮ್ ಫೀಲಿಂಗ್ ಮಚ್ ಬೆಟರ್ ನೌ. ದಯವಿಟ್ಟು ಸಮಯಕ್ಕೆ ಬನ್ನಿ. ಪ್ಲೀಸ್ ಬಿ ಆನ್ ಟೈಮ್. ಪ್ಲೀಸ್ ಬಿ ಆನ್ ಟೈಮ್. ನೆಕ್ಸ್ಟ್ ಸೆಂಟೆನ್ಸ್, ನಾನು ಈಗಾಗಲೇ ಊಟ ಮುಗಿಸಿದ್ದೇನೆ. ಅಂದರೆ ಐ ಹ್ಯಾವ್ ಆಲ್ರೆಡಿ ಫಿನಿಶ್ಡ್ ಮೈ ಲಂಚ್. ಐ ಹ್ಯಾವ್ ಆಲ್ರೆಡಿ ಫಿನಿಶ್ಡ್ ಲಂಚ್. ಅವಳು ತುಂಬ ದಯಾಳು ಮತ್ತು ಸಹಾಯಕಳು. ಶಿ ಈಸ್ ವೆರಿ ಕೈಂಡ್ ಆ್ಯಂಡ್ ಹೆಲ್ಪ್ಫುಲ್. ಶಿ ಈಸ್ ವೆರಿ ಕೈಂಡ್ ಆ್ಯಂಡ್ ಹೆಲ್ಪ್ಫುಲ್. ನಾನು ಅದನ್ನು ನೋಡಿಕೊಳ್ಳುತ್ತೇನೆ. ಅಂದರೆ ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ನೆಕ್ಸ್ಟ್ ಸೆಂಟೆನ್ಸ್, ಇದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಇಟ್ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಇಟ್ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಸೆಂಟೆನ್ಸ್, ನಾನು ನನ್ನನ್ನು ಸುಧಾರಿಸಲು ಪ್ರಯತ್ನಿಸುತ್ತಿದ್ದೇನೆ. ಅಂದರೆ ಐ ಆಮ್ ಟ್ರೈಯಿಂಗ್ ಟು ಇಂಪ್ರೂವ್ ಮೈ ಸೆಲ್ಫ್. ಐ ಆಮ್ ಟ್ರೈಯಿಂಗ್ ಟು ಇಂಪ್ರೂವ್ ಮೈ ಸೆಲ್ಫ್. ಅವನು ನನ್ನ ಕರೆಗೆ ಉತ್ತರಿಸಲಿಲ್ಲ. He did not answer my call. He did not answer my call. ನಾನು ಕೆಲಸಕ್ಕಾಗಿ ಹೊರಗೆ ಹೋಗುತ್ತಿದ್ದೇನೆ. ಮೀನ್ಸ್ ಐ ಆಮ್ ಗೋಯಿಂಗ್ ಔಟ್ ಫಾರ್ ಸಮ್ ವರ್ಕ್. ಐ ಆಮ್ ಗೋಯಿಂಗ್ ಔಟ್ ಫಾರ್ ಸಮ್ ವರ್ಕ್. ದಯವಿಟ್ಟು ಸೂಚನೆಗಳನ್ನು ಅನುಸರಿಸಿ. ಪ್ಲೀಸ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್. ಪ್ಲೀಸ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್. ನಾನು ಸಂಪರ್ಕದಲ್ಲಿರುತ್ತೇನೆ. ಐ ವಿಲ್ ಕೀಪ್ ಇನ್ ಟಚ್. ಐ ವಿಲ್ ಕೀಪ್ ಇನ್ ಟಚ್. ನೆಕ್ಸ್ಟ್ ಸೆಂಟೆನ್ಸ್, ಅವಳು ತನ್ನ ಅಧ್ಯಯನದಲ್ಲಿ ತುಂಬ ಗಮನ ನೀಡಿದ್ದಾಳೆ. ಶಿ ಈಸ್ ವೆರಿ ಫೋಕಸ್ಡ್ ಆನ್ ಹರ್ ಸ್ಟಡೀಸ್. ಶಿ ಈಸ್ ವೆರಿ ಫೋಕಸ್ಡ್ ಆನ್ ಹರ್ ಸ್ಟಡೀಸ್. ನನಗೆ ನಿಮ್ಮ ಬೆಂಬಲ ಬೇಕು. ಐ ನೀಡ್ ಯುವರ್ ಸಪೋರ್ಟ್. ಐ ನೀಡ್ ಯುವರ್ ಸಪೋರ್ಟ್. ನೆಕ್ಸ್ಟ್ ಸೆಂಟೆನ್ಸ್, ಎಲ್ಲವೂ ಶೀಘ್ರದಲ್ಲೇ ಸರಿಯಾಗುತ್ತದೆ. ಮೀನ್ಸ್ ಎವ್ರಿಥಿಂಗ್ ವಿಲ್ ಬಿ ಫೈನ್ ಸೂನ್. ಎವ್ರಿಥಿಂಗ್ ವಿಲ್ ಬಿ ಫೈನ್ ಸೂನ್. ಓಕೆ ಗಾಯ್ಸ್, ನಾನು ನನ್ನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಒಂದು ಸಿಂಪಲ್ ಆಗಿರೋ ಒಂದು ಸೆಂಟೆನ್ಸ್ನ ಟೆಸ್ಟ್ ಕೊಡ್ತಿದ್ದೀನಿ. ಇದನ್ನ ನೀವು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಗೆ ವೆಯ್ಟ್ ಮಾಡ್ತಿರ್ತೀನಿ. ಹಾಗಿದ್ರೆ ಇವತ್ತಿನ ಕ್ಲಾಸ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಮತ್ತು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.